ಹಾಯ್ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸರ್ವಪಲ್ಲಿ ರಾಧಾಕೃಷ್ಣ ಅವರ ಬಗ್ಗೆ ತಿಳಿಯೋಣ. ಯಾಕಪ್ಪ ಅಂದರೆ ಇವತ್ತು ಶಿಕ್ಷಕರ ದಿನಾಚರಣೆ ಆದುದರಿಂದ ನಾವು ಸರ್ವಪಲ್ಲಿ ರಾಧಾಕೃಷ್ಣ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಯಾಕಂದರೆ ಅವರ ಕೃತಿಗಳು ಮತ್ತು ಅವರು ರಾಷ್ಟ್ರಪತಿಯಾದ ವರ್ಷ ಮತ್ತು ಅವರ ತಂದೆ ತಾಯಿ ಹೆಸರು, ಅವರ ಸ್ಥಳ, ಇದನ್ನೆಲ್ಲ ಪ್ರಮುಖವಾದತಕ್ಕಂಥ ವ್ಯಕ್ತಿಯಾಗಿರುವುದರಿಂದ ಇವೆಲ್ಲ ಒಂದು ಸ್ಪರ್ಧಾತ್ಮಕ ಪ್ರಶ್ನೆಗಳಿಗೆ ಬರುತ್ತದೆ. ಈ ಶಿಕ್ಷಕರ ದಿನಾಚರಣೆ ಆದುದರಿಂದ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಎಂದು ಹೇಳುತ್ತಾ ಈ ಒಂದು ಸರ್ವಪಲ್ಲಿ ರಾಧಾಕೃಷ್ಣ ಅವರ ಒಂದು ಸಣ್ಣ ಅವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ತಿಳಿಸಿಕೊಡುತ್ತೇನೆ. ಯಾಕಂದರೆ ಇದು ನಮಗೆ ಎಲ್ಲ ಪರೀಕ್ಷೆಯಲ್ಲಿ ಅವ್ರದ್ದು ಜೀವನದಲ್ಲಿ ತಂದೆ ತಾಯಿ ಹೆಸರಾದರೂ ಕೇಳ್ಬೋದು, ಮತ್ತು ಅವ್ರಿಗೆ ಮಕ್ಕಳೆಷ್ಟಿರ್ಬೋದು, ಮತ್ತು ಹೆಂಡತಿ ಹೆಸರೇನು, ಅವರು ಯಾವಾಗ ಶಿಕ್ಷಣ ಮುಗಿಸ್ಯಾರ, ಅವರು ಯಾವಾಗ ರಾಷ್ಟ್ರಪತಿಯಾಗಿದ್ದರು, ಯಾವಾಗ ಉಪರಾಷ್ಟ್ರಪತಿಯಾಗಿದ್ದರು ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಯಾಕಪ್ಪ ಅಂದರೆ ನಮಗೂ ಎಕ್ಸಾಮ್ದಲ್ಲಿ ಅವ್ರದ್ದು ಯಾವುದಾದ್ರೂ ಒಂದನ್ನು ಕ್ವಶನ್ ಬರಬಹುದು. ಆದ್ದರಿಂದ ಇವತ್ತು ಶಿಕ್ಷಕರ ಒಂದು ದಿನಾಚರಣೆ ಆದುದರಿಂದ ನಾವು ಅವರ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಸರ್ವಪಲ್ಲಿ ರಾಧಾಕೃಷ್ಣ ಅವರ ಬಗ್ಗೆ ಸ್ವಲ್ಪ ನೋಡೋಣ. ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜೀವನ ಅಂದರೆ ಅವ್ರ ಜನನ ಸೆಪ್ಟೆಂಬರ್ 5, 1888. ಅಂದರೆ ಅವರು ಜನ್ಮ ಏನ ಅಂದರೆ ಸೆಪ್ಟೆಂಬರ್ 5ರಲ್ಲಿ ನಾವು ಸರ್ವಪಲ್ಲಿ ರಾಧಾಕೃಷ್ಣ ಅಂತಲೇ ಆಚರಣೆ ಮಾಡ್ಬೋದಾಗಿತ್ತು. ಆದರೆ ಅವ್ರು ಏನು ಅಂದ್ಕೊಂಡ್ರಪ್ಪ ಅಂದರೆ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಇದೊಂದು ಶಿಕ್ಷಕರ ದಿನವನ್ನಾಗಿ ಆಚರಣೆ ಮಾಡಿ ಎಂದು ಈ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆ ಎಂದು ತಮ್ಮ ಹುಟ್ಟಿದ ದಿನವನ್ನೇ ಶಿಕ್ಷಕರ ದಿನಾಚರಣೆ ಮಾಡಿ ಎಂದು ಘೋಷಣೆ ಮಾಡಿದರು. ಗೊತ್ತಾಯ್ತಾ? ಅವ್ರ ಜನನ ಸೆಪ್ಟೆಂಬರ್ 5, 1888. ಅವರ ಜನ್ಮಸ್ಥಳ ತಮಿಳುನಾಡಿನ ಒಂದು ತಿರುತ್ತಣಿ ಎಂಬಲ್ಲಿ ಇವರು ಜನಿಸಿದರು. ಹಾಗೆ ಇವ್ರ ತಂದೆ ಹೆಸರು ಏನಪ್ಪ ಅಂದರೆ ತಮಿಳುನಾಡಿನ ತಿರುತ್ತಿನಲ್ಲಿ ಜನಿಸಿದರು. ಇವ್ರ ತಂದೆ ಹೆಸರು ಸರ್ವಪಲ್ಲಿ ವೀರಸ್ವಾಮಿ, ತಾಯಿ ಸೀತಮ್ಮ. ಮತ್ತು ಇವರ ಪತ್ನಿಯ ಹೆಸರು ಶಿವಕಾಮಮ್ಮ. ಅಂದರೆ ಇವರು 10 ವರ್ಷದಲ್ಲಿ ಅಂದರೆ ಅವ್ರ ಊರು ಯಾವುದಾಗಿರ್ತದಪ್ಪ ಅಂದರೆ ವೇಲೂರು. ಇವ್ರದ್ದು ಈ ಒಂದು ಶಿವಕಾಮ ಅವರ ಊರಾಗುತ್ತೆ. ಅಂದರೆ ಸರ್ವಪಲ್ಲಿ ರಾಧಾಕೃಷ್ಣ ಅವರು 16ನೇ ವಯಸ್ಸಿನಲ್ಲಿ ಈ ಕಾಮಮ್ಮನನ್ನು ಮದುವೆ ಆಗ್ತಾನೆ. ಅಂದರೆ ಆಕಿನ ವಯಸ್ಸು ಎಷ್ಟಾಗಿರ್ತದೆ ಅಂದರೆ ಅವಾಗ 10 ವರ್ಷ ಆಗಿರ್ತದೆ. ಇವರಿಗೆ ಮಕ್ಕಳು ಎಷ್ಟಪ್ಪ ಅಂದರೆ ಇವರಿಗೆ ಮಕ್ಕಳು 5 ಜನ ಹೆಣ್ಮಕ್ಳು, ಒಬ್ಬ ಮಗ ಆಗಿರ್ತಾನೆ. ಅವರು 5 ಜನ ಹೆಣ್ಮಕ್ಳು ಯಾರಪ್ಪ ಅಂತಂದರೆ ಪದ್ಮಾವತಿ, ರುಕ್ಮಿಣಿ, ಸುಶೀಲಾ, ಸುಂದರಿ ಮತ್ತು ಶಕುಂತಲ. ಈ 5 ಜನ ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗ. ಅವನ ಹೆಸರೇ ಸರ್ವಪಲ್ಲಿ ಗೋಪಾಲ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಮನೆತನದ ಹೆಸರು ಏನಾಗಿರ್ತದ? ಇವರು ಸರ್ವಪಲ್ಲಿ ರಾಧಾಕೃಷ್ಣ ಅವರ ಮನೆತನದ ಹೆಸರು ಸರ್ವಪಲ್ಲಿ ಆಗಿರುತ್ತದೆ. ಮತ್ತು ಈ ರಾಧಾಕೃಷ್ಣ ಅವರ ತಂದೆ ರಾಧಾಕೃಷ್ಣ ಅವ್ರನ್ನ ಏನಾಗಿ ಮಾಡಬೇಕಪ್ಪ ಅನ್ನೋದೇ ಒಂದು ದೊಡ್ಡ ಅಮಲವಾಗಿರ್ತದೆ. ಯಾವುದಪ್ಪ ಅಂದರೆ ಪುರೋಹಿತನನ್ನಾಗಿ ಮಾಡಬೇಕನ್ನುವುದೇ ಈ ರಾಧಾಕೃಷ್ಣ ಅವರ ತಂದೆಯ ಒಂದು ಆಶೆ, ಹಂಬಲ ಕೂಡ ಆಗಿರುತ್ತದೆ. ಇವರು ಪ್ರಾಥಮಿಕ ಶಿಕ್ಷಣವನ್ನು ತಿರುತ್ತಣಿಯಲ್ಲಿ ಮುಗಿಸ್ತಾನ. ಹಾಗೆ ಪ್ರೌಢ ಶಿಕ್ಷಣ ವೇಲೂರಿನಲ್ಲಿ ಮುಗಿಸ್ಕೊಳ್ತಾನ. ಪದವಿ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ BA ಮತ್ತು MA ಪದವಿ ಮುಗಿಸಿದರು. ಹಾಗೆ ಇವರು ಉಪನ್ಯಾಸಕರಾಗಿ 1909ರಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಸಹಾಯಕ ಉಪನ್ಯಾಸಕರಾಗಿದ್ದರು. ಮದ್ರಾಸ್ನಲ್ಲಿ ಪ್ರೆಸಿಡೆಂಟ್ ಕಾಲೇಜ್ನ ಒಬ್ಬ ಸಹಾಯಕನಾಗಿ ಉಪನ್ಯಾಸಕರ ಆಗಿರ್ತಾರೆ. ಹಾಗೆ 1918ರಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಉಪನ್ಯಾಸಕರ ಆಗಿರ್ತಾರೆ. ಹಾಗೆ ಉಪರಾಷ್ಟ್ರಪತಿ ಯಾವಾಗಾದ್ರಪ್ಪ ಅಂತಂದರೆ 1952ರಿಂದ 1962. ಹಾಗೆ ನೋಡಿ ಫ್ರೆಂಡ್ಸ್, ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನಾ ಹೇಳ್ತಕ್ಕಂಥ ಒಂದೊಂದು ಪಾಯಿಂಟ್ನ ನೀವು ನೋಟ್ ಮಾಡಿಕೊಳ್ತಾ ಹೋಗಿ. ಉಪರಾಷ್ಟ್ರಪತಿ 1952ರಿಂದ 1962ರವರೆಗೆ ಇವರು ಉಪರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಹಾಗೆ ರಾಷ್ಟ್ರಪತಿಯಾಗಿ 1962ರಿಂದ 1967 ಆಚರಣೆಯನ್ನು ಸೆಪ್ಟೆಂಬರ್ 5ರಂದು ಆಚರಣೆ ಮಾಡಬೇಕೆಂದು ಘೋಷಣೆ ಮಾಡಿದರು.
ಇವ್ರದ್ದು ಪ್ರಸಿದ್ಧವಾದಂಥ ಬಿರುದುಗಳು ಪ್ರಶಸ್ತಿಗಳನ್ನು ಒಂದೆರಡು ನೋಡೋಣ. ಲಂಡನ್ ಪ್ರವಾಸದಲ್ಲಿದ್ದಾಗ ಆರ್ಡರ್ ಆಫ್ ಮೆರಿಟ್ ಪ್ರಶಸ್ತಿ ಮತ್ತು ಭಾರತೀಯ ವಿದ್ಯಾಭವನದಲ್ಲಿ ಬ್ರಹ್ಮ ವಿದ್ಯಾಭಾಸ್ಕರ ಬಿರುದು. ಮತ್ತು 1900 ಅಂದರೆ ಪ್ರಶಸ್ತಿಗಳು 1954ರಲ್ಲಿ ಭಾರತ ರತ್ನ ಪ್ರಶಸ್ತಿ, 1968ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಇವರಿಗೆ ದೊರಕಿವೆ. ಇವರ ಮೊದಲನೇ ಪುಸ್ತಕ ರವೀಂದ್ರನಾಥ್ ಟ್ಯಾಗೋರ್. ಮತ್ತು ಇತರೆ ಪುಸ್ತಕ ಅಂದರೆ ಅವರ ಪ್ರಮುಖವಾದಂಥ ಪುಸ್ತಕಗಳು ಸಮಕಾಲೀನ ತತ್ವಶಾಸ್ತ್ರದಲ್ಲಿ ಧರ್ಮದ ಆಳ್ವಿಕೆ ಮೊದಲನೇದಾಗಿ. ಎರಡನೇದಾಗಿ ಏನಪ್ಪ ಅಂದರೆ ಭಾರತೀಯ ತತ್ವಶಾಸ್ತ್ರ, ಗೌತಮ ಬುದ್ಧ, ಭಾರತ ಮತ್ತು ಚೀನಾ ಮತ್ತು ಭಗವದ್ಗೀತೆ, ಧರ್ಮಪದ. ಇವರ ಒಂದು ಇತರ ಪ್ರಸಿದ್ಧ ಅಂದರೆ ಅವರ ಪ್ರಸಿದ್ಧ ಪುಸ್ತಕಗಳು ಯಾವಪ್ಪ ಅಂದರೆ ಗೌತಮ ಬುದ್ಧ, ಭಗವದ್ಗೀತೆ, ಭಾರತ ಮತ್ತು ಚೀನಾ, ಧರ್ಮಪದ. ಇದು ಅವರ ಪ್ರಸಿದ್ಧ ಒಂದು ಪುಸ್ತಕಗಳಾಗಿರ್ತವೆ. ಇವರು ನಿಧನವಾದ ದಿನ 17 ಏಪ್ರಿಲ್ 1975. ಯಾವ ಸ್ಥಳಪ್ಪ ಅಂದರೆ ಮದ್ರಾಸ್ನಲ್ಲಿ ಇವರು ನಿಧನ ಹೊಂದಿದರು. ಹೀಗೆ ಅನೇಕವಾಗಿ ಅವರು ಸೇವೆ ಸಲ್ಲಿಸುತ್ತಾ ತಮ್ಮ ಜೀವತ್ಯಾಗವನ್ನು ಮಾಡಿದರು.